ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಇವತ್ತು ಯುವಕನಾಗಿ ಪ್ರಜ್ವಲ್ ಜಗದೀಶ್ ಶಂಕರ್ ಅವರು ಏನು ಇವತ್ತು ನಮ್ಮನ್ನು ಸಹ ಕರ್ಕೊಂಡು ಹೋಗಿದ್ರು. ನಾವು ಬಾಂಬೆಗೆ ಹೋಗಿ ಆನಂದರಾಜ್ ಅಂಬೇಡ್ಕರ್ ಅವ್ರ ಜೊತೆ ಚರ್ಚೆ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದು ನಮಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಸಮಾಜಕ್ಕೋಸ್ಕರ ದುಡಿದಂಥ ಒಂದು ಕುಟುಂಬವನ್ನು ಸತ್ತ ಮೇಲೆ ಸ್ಮರಿಸುವಂಥ ಕೆಲಸ ಈ ಸಮಾಜ ಮಾಡಬೇಕಾದ ಅನಿವಾರ್ಯತೆ ಭಾಳಷ್ಟಿದೆ. ಯಾರೇ ಆಗಿರಲಿ ಇವತ್ತು ಮಾಧ್ಯಮದವರು ತಮ್ಮಗಳ ಸೇವೆ ಎಷ್ಟಿದೆ, ತಮ್ಮ ಪೀಳಿಗೆ, ತಮ್ಮ ಸಹಪಾಠಿಗಳು, ತಮ್ಮ ಸಹಚರರು ಮುಂದುವರಿಯೋದು ಅವಶ್ಯಕತೆ ಇದೆ. ನಿಮ್ಮ ಅನುಭವವನ್ನು ಅವ್ರಿಗೆ ಧಾರೆ ಆಗ್ತಿದ್ದಾರೆ. ಜಗದೀಶ್ ಶಂಕರ್ ಅವರ ಅನುಭವ ಇವರಿಗೆ ಧಾರೆ ಆಗ್ತಿದ್ದಾರೆ, ವ್ಯಕ್ತಿಗತವಾಗೇ ಬಂದಿರುತ್ತೆ. ಇವನು ಯಶಸ್ವಿ ಆಗಲಿ ಅಂತ ನಾನು ಸಂವಿಧಾನ ಬಳಗದ ರಾಜ್ಯಾಧ್ಯಕ್ಷ ಆಗಿ ಈ ಸಂಘಟನೆ ಬೆಳೀಲಿಕ್ಕೆ ಅವರು ವೈಯಕ್ತಿಕವಾದದ್ದು ಮತ್ತು ಈ ಸಮಾಜ ಕಟ್ಟಲಿಕ್ಕೆ ನಾನು ವೈಯಕ್ತಿಕವಾಗಿ ಅವರಿಗೆ ಸದಾ ಇರ್ತ ಅವ್ರು ಒಳ್ಳೆಯದಾಗಲಿ ಅಂತ ಸಂವಿಧಾನ ಬಳಗದಿಂದ ಆಶಿಸ್ತೀನಿ. ಈ ದಿನ ಕರ್ನಾಟಕ ರಿಪಬ್ಲಿಕನ್ ಸೇನೆ ಡೌನ್ ಮಾಡಿ ಬೈಕ್ ಮತ್ತು ಕರ್ನಾಟಕ ಜನಾಂದೋಲನ ಸಂಘಟನೆ ಎರಡೂ ಜಂಟಿ ಆಯುಕ್ತದಲ್ಲಿ ಸಾದರಮಂಗಲ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ 133ನೇ ಡಾಕ್ಟರ್ ಬಾಬಾ ಸಾಹೇಬರವರ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡೋದ್ರ ಪ್ರಯುಕ್ತ ನಮ್ಮನ್ನು ಆಹ್ವಾನಿಸಲಾಗಿತ್ತು. ಹಾಗಾಗಿ ನಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಮತ್ತು ಈ ಕಾರ್ಯಕ್ರಮದ ಉದ್ದೇಶ ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ಈಗಾಗಲೇ ನಾವು ವೇದಿಕೆಯಲ್ಲಿ ಅದನ್ನು ಹೇಳಿದ್ದೀವಿ. ನಮ್ಮ ದಿವಂಗತ ಜಗದೀಶ್ ಶಂಕರ್ ಸಾಹೇಬರು ಇದ್ದಾಗ ಅವ್ರ ಜೊತೆಯಲ್ಲಿ ನಾವೆಲ್ಲ ಒಡನಾಡಿಗಳಾಗಿ ಕೆಲಸ ಮಾಡಿದ್ವಿ. ಅವರು ಈಗಾಗಲೇ ಕಳ್ಕೊಂಡು ನಮಗೆ ಭಾಳ ಸಂಘಟನೆ ಕೂಡ ಹೀನಾಯವಾಗಿ ಭಾಳ ಒಂದು ಸಂಘಟನೆಯಿಂದಲೇ ಕೊಡ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಮಾನ್ಯ ಅಂಬೇಡ್ಕರ್ ಮೊಮ್ಮಗರಾದಂಥ ಡಾಕ್ಟರ್ ಆನಂದರಾಜ್ ಅಂಬೇಡ್ಕರ್ ಅವರು ಅವರ ಮಗನಾದಂಥ ಪ್ರಜ್ವಲ್ ಜಗದೀಶ್ ಶಂಕರ್ ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟು ನೀನು ಇನ್ನು ಮುಂದೆ ಇದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಆ ಆಯ್ಕೆಗೆ ನಮ್ಮೆಲ್ಲರೂ ಸಹಮತನೂ ಸಹ ಇತ್ತು. ಹಾಗಾಗಿ ಅವರು ಈಗ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಹಾಗೆಯೇ ಎಲ್ಲ ಕಡೆ ಚಟುವಟಿಕೆಯಿಂದ ಅಂಬೇಡ್ಕರ್ ಜಯಂತಿ ಆಗ್ಬೋದು, ಬಡವರಿಗೆ ಹಕ್ಕುಪತ್ರಗಳು ಕೊಡಿಸುವಂಥ ಕಾರ್ಯಕ್ರಮಗಳಾಗ್ಬೋದು, ಮತ್ತು ಹೋದಂಥ ಬಡ ಬಗ್ಗರಿಗೆಲ್ಲನೂ ಆಯಪ್ಪ ಪ್ರಜ್ವಲ್ ಜಗದೀಶ್ ಶಂಕರ್ ಅವರು ಭಾಳ ಅನ್ಯೋನ್ಯವಾಗಿ ಮಾತಾಡಿಸೋದಂತ ಆಗ್ಬೋದು, ಎಲ್ಲ ರೀತಿಯಲ್ಲೂ ಅವರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹಿರಿಯರಾಗಿ ನಮ್ಮೆಲ್ಲರ ಸಹಕಾರ ಈ ಭಾಗದಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿದೆ. ನಾನು ರಾಜ್ಯಾಧ್ಯಕ್ಷನಾಗಿ ಅನುಸೂಚಿತ ಜಾತಿಗಳ ಐಕ್ಯತಾ ಸಮಿತಿ ರಾಜ್ಯಾಧ್ಯಕ್ಷನ. ಹಾಗಾಗಿ ನನ್ನ ಸಂಘಟನೆ ಸಹ ಅವರ ಒಂದು ಜೊತೆಯಲ್ಲಿರುತ್ತೆ. ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ನಾವು ಅವರಿಗೆ ಸಹಾಯ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನೀವು